ನೇಹಾ ಹಿರೇಮಠ ಮನೆಗೆ ಭೇಟಿ ನೀಡಿ ನಾಯಕರು ಸಾಂತ್ವನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕ ಶ್ರೀನಿವಾಸ್ ಮಾನೆ, ವಿಆರ್ಎಲ್ ಮುಖ್ಯಸ್ಥ ವಿಜಯ್ ಸಂಕೇಶ್ವರ್ ಭೇಟಿ ನೀಡಿ ನಿರಂಜನ್ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಆಗಮಿಸುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ಗೆ ನೇಹಾ ತಂದೆ ನಿರಂಜನ್ ಹಿರೇಮಠ ಮಾಹಿತಿ ಕೊಟ್ಟಿದ್ದಾರೆ. ಫಯಾಜ್ ಕುಟುಂಬಸ್ಥರು ಕೂಡ ಕುಮ್ಮಕ್ಕು ನೀಡಿರುವಂತಹ ಅನುಮಾನ ಇದೆ ಈ ಕೃತ್ಯಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸೊ ಅವರ ವಿರುದ್ಧ ಕೂಡ ದೂರು ದಾಖಲಿಸಿ ಅವರನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಫಯಾಜ್ ಕುಟುಂಬದ ಬಂಧನಕ್ಕೆ ನೇಹಾ ತಂದೆ ನಿರಂಜನ್ ಒತ್ತಾಯಿಸಿದ್ದಾರೆ. ಕೂಡಿಸಿ ಮದುವೆ ಕೊಡಿಸ್ಬೇಕು. ನಾವೇ ಹುಡುಗಿ ಟಾರ್ಗೆಟ್ ಮಾಡಿದ್ದ ನೀವೆಲ್ಲ ನಮಗೆ ಇಷ್ಟೆಲ್ಲ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಂತ ಯಾರು ಅನ್ಕೋತಾರೆ? ಆ ಧೈರ್ಯದಿಂದ ಮಕ್ಕಳನ್ನ ಮುಂದೆ ಪಾಲಕರು ಕಳಿಸ್ಬೇಕು. ನನ್ನ ಮನೆಗೆ ಹಿಂಗೆ ಆಗ್ಬಿಡ್ತಾ ಎಲ್ಲ ವ್ಯವಸ್ಥಿತವಾಗಿ ಇಷ್ಟೆಲ್ಲ ಸಾರ್ವಜನಿಕ ಜೀವನ. ಈಗ ತಾನೇ ಶಾಸಕರು ಮಹೇಶ್ ತೆಂಗಿನಕಾಯಿ ಫೋನ್ ಮಾಡಿದರು. ಕೇಂದ್ರ BJP ಅಧ್ಯಕ್ಷರು JP ನಡ್ಡಾ ಅವರು ಬಳಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಅದ್ರ ಜೊತೆಗೆ ತಮ್ಮ ಮನೆಗೆ ಕೂಡ ಬರ್ತೇನೆ ಅಂತ ಹೇಳಿದರು. ಅದಕ್ಕೆ ಬರ್ಬೋದಲ್ಲ, ಏನು ಅಭ್ಯಂತರ ಇಲ್ಲ ಅಂದರು. ಇದು ಮನೆ ಮುಗ್ತಿದೆ ರೀ, ಯಾರಿಗೂ ಕೂಡ ಆ ರೀತಿ ನಾವು ಬರಬೇಡ ಅಂತ ಹೇಳೋಂಗಿಲ್ಲ. ಸಾಂತ್ವನ ಹೇಳಕ್ಕೆ ಬರ್ತಾಯಿದ್ದೀವಿ. ಮತ್ತು ಹೆಂಗೆ ತಮ್ಮ ಪರ್ಮಿಷನ್ ಇದ್ದರೆ ಬರ್ತೀನಿ. ಪರ್ಮಿಷನ್ ನಾನು ಏನು ಅಂತ ನಾನು ಯಾರು ಪರ್ಮಿಷನ್ ಕೊಡೋಕ್ಕೆ, ನಿಮ್ದ ಮನೆ ಬರ್ರಿ ಅಂತ. ಇವತ್ತು ಬೆಳಗ್ಗೆ ಶ್ರೀನಿವಾಸ್ ಮಾನೆ ಸಾಹೇಬ್ರು ಶಾಸಕರು, ಹಾನಗಲ್ ಶಾಸಕರು MLA ಶ್ರೀನಿವಾಸ್ ಮಾನೆ ಸಾಹೇಬ್ರು ಬಂದಿದ್ದರು. ನಿನ್ನೆ ಬೆಳಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಗಳು ಬಂದಿದ್ದರು. ಮತ್ತು ಇವರು ಕೋನರೆಡ್ಡಿ ಅವರು ಬಂದಿದ್ದರು. ಮತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಮತ್ತು ಅಲ್ತಾಪಳ್ಳೂರವರು ಮತ್ತು ಎಲ್ಲ ನನ್ನ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕಾರ್ಪೊರೇಟರ್ಸ್ ಅವರು ಕೂಡ ಬಂದಿದ್ದರು. BJP ಕಾರ್ಪೊರೇಟರ್ಸ್ ಬಂದಿದ್ದರು, JDS ಕಾರ್ಪೊರೇಟರ್ಸ್ ಬಂದಿದ್ದರು. ಅನೇಕ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸಾಂತ್ವನ ಹೇಳೋಕ್ಕೆ, ಎಲ್ಲ ಸಂಘ ಸಂಸ್ಥೆಗಳು, ಮಠಾಧೀಶರು, ಎಲ್ಲರೂ ವಕೀಲರ ಸಂಘದವರು, ಅಂಜುಮನ್ ಸಂಸ್ಥೆದವರು, ಎಲ್ಲ ಭಾಗದ ಮುಖಂಡರು, ಎಲ್ಲ ಸಮಾಜದ ಗುರು ಹಿರಿಯರು ನಮಗೆ ಬಂದು ಭೇಟಿ ಕೊಟ್ಟಿರ್ತಾರೆ. ಈಗ ನಾ ಹೇಳ್ತೀನಿ, ನಿನ್ನೆ ಮೊನ್ನೆ ಸಂತೋಷ್ ಲಾಡ್ ಸಾಹೇಬ್ರ ಜಿಲ್ಲಾ ಸಚಿವರಂತೂ ನಮ್ಮ ಜೊತೆಗೆ ಮೊನ್ನೆಯಿಂದ ಇದ್ರು ಕಂಟಿನ್ಯೂ. ಯಾವಾಗ ಅವತ್ತೇನು ದುರ್ಮರಣ ಆವತ್ತಿಂದ ಹಿಡ್ಕೊಂಡು ಪೋಸ್ಟ್ ಮಾರ್ಟಮ್ ಮನೆ ದಿವಸ ಅಂತ್ಯಕ್ರಿಯೆಗೂ ಬಂದದ್ದು. ಶಾಸಕ ಪ್ರಸಾದ್ ಅಭಯರಂತೂ ನಮ್ಮ ಮನೆಯದ ಇದು ಅಂಥೇಳಿ ಅವರು ಕೂಡ ಮೊನ್ನೆ KMCಯಲ್ಲಿ ಕೂಡ ಮತ್ತು ಇದರ ಕೂಡ. ಈಗ ಸದ್ಯ ನನಗಂತೂ CM ಅವರಾಗಲಿ ಗೃಹ ಸಚಿವರಲ್ಲಿ ಯಾವುದೇ ರೀತಿಯಿಂದ ಸಂಪರ್ಕ ಮಾಡಿಲ್ಲ. ಮುಂದೆ ನೋಡಬೇಕು ಸಂಪರ್ಕ ಮಾಡ್ತಾರೋ ಏನೋ. ಬರ್ತಾರೋ ಅನ್ನೋ ಮಾಹಿತಿ ನಾನು ಮಾಧ್ಯಮ ಮಿತ್ರದಿಂದ ಕಂಡಿಡ್ತೀನಿ. ಅವರು ಹೇಳಿದ್ದಾರೆ ಅದೇ ಮಾಹಿತಿ ನನಗೆ. ಬಾಕಿ ನನಗೆ ಯಾವುದೂ ಪೊಲೀಸ್ ಇಲಾಖೆ ಇಂಟಿಮೇಷನ್ ಬಂದಿಲ್ಲ, ಯಾವುದೋ ಇವರಿಂದ ನನಗೆ ಮಾಹಿತಿ ಬಂದಿಲ್ಲ ಶಾಸಕರಿಂದ. ನಿನ್ನೆ ಪೂರ ರಾಜ್ಯದ ಮಠಾಧೀಶರು ಕೂಡ ಬೀದಿಗಿಳಿದು ಎಲ್ಲ ವೀರಶೈವ ಸಮಾಜರು ಪ್ರತಿ ತಾಲೂಕಿನಲ್ಲಿ ಹೋರಾಟ ಮಾಡಿದ್ದಾರೆ. ಜಾತ್ಯತೀತ ಪಕ್ಷಾತೀತವಾಗಿ ಯಾವ ಸಂಘಟನೆಗಳು ಕೂಡ, ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಸಂಘ ಇರ್ಬೋದು, ಟ್ರಾನ್ಸ್ಪೋರ್ಟ್ ಯೂನಿಯನ್ ಆಗಿರ್ಬೋದು, ಅವರು ಕೂಡ ಎಲ್ಲ ಬಂದು ಮನೆಗೆ ಸಾಂತ್ವನ ಹೇಳಿದ್ರು ಮತ್ತು ಹೋರಾಟನೂ ಮಾಡಿದರು, ಮನವಿನೂ ಕೊಟ್ಟಿದ್ದಾರೆ. ನಮ್ಮ ಜಂಗಮ ಸಮಾಜದಿಂದ ಕೂಡ ಎಲ್ಲ ತಾಲೂಕಿನಾಗೆ, ಎಲ್ಲ ಡಿಸ್ಟಿಕ್ನಾಗ ಕೂಡ ಮನವಿ ಕೊಟ್ಟು ತಹಸೀಲ್ದಾರಿಗೆ, ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ ಒತ್ತಾಯ ಮಾಡಿದ್ದಾರೆ. ಈ ಕೇಸನ್ನು ತುರ್ತವಾಗಿ ತಗೋಬೇಕು ಮತ್ತು ಸೀರಿಯಸ್ ಆಗಿ ತೊಗೊಂಡು ಇದನ್ನು ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡ್ತಿದ್ವಿ. ತೃಪ್ತಿ ಇದೆ. ಆಮೇಲೆ ಇನ್ನೂ ಇಬ್ಬರನ್ನ ಅವಶ್ಯಕ ತಗೊಂಡಿದ್ದಾರೆ. ಯಾರೆಲ್ಲ ಇದ್ದಾರೆ ಸರ್? ಯಾರ ಮೇಲೆ ನೀವು ಇನ್ನೂ ಕ್ರಮ ಆಗ್ಬೇಕಂತೀರ? ಈಗ ಅವ್ರನ್ನ ಯಾರು ವಶಕ್ಕೆ ತೊಗೊಂಡಾರ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ ಇಬ್ಬರನ್ನ ಒಳಗೆ ಅವ್ರನ್ನ ಇದು ಅರೆಸ್ಟ್ ಮಾಡ್ಯಾರ ಅಂತ ಸುದ್ದಿ ಕೇಳೇನಿ, ಮಾಧ್ಯಮದಾಗ ಬಂದೈತೆ ಅಂತ ಮಾಧ್ಯಮ ಮಿತ್ರರು ಹೇಳಿದ್ರು. ಅವ್ರ ಮನೆಯವ್ರ ಮೇಲೂ ನಾನು ಕೂಡ ದೂರು ಕೊಡ್ತೇನೆ ಇವತ್ತು. ಯಾಕಂದ್ರೆ ಅವ್ರ ತಾಯಿ ಹೇಳಿಕೆ, ಅವ್ರದ್ದು ಸಿಸ್ಟರ್ದು ಹೇಳಿಕೆ ಮತ್ತು ಅವ್ರ ತಂದೆಯವ್ರ ಹೇಳಿಕೆ ಅದು ಎಲ್ಲ ಫ್ರೀ ಪ್ಲ್ಯಾನ್ಡ್ ಇತ್ತು ಅಂತ ನನಗೆ ಸೂಚನೆ ಬರ್ತಾಯಿದೆ. ಮತ್ತು ಅವರು ಕೂಡ ಈ ಪ್ರವಾಕ್ ಮಾಡ್ಯಾರ. ಇದು ಅವ್ರ ಮಗಗೆ ಅವನು ಒಬ್ಬನ ಅಲ್ಲ, ಆ ಫೋಟೋದು ಅವೆಲ್ಲ ಫೇಕ್ ವೈರಲ್ ಮಾಡ್ತಾಯಿದ್ದಾರೆ. ಹಿಂಗಾಗಿ ಅವು ಎಲ್ಲ ಕೂಡ ಈಗ ಬೆಳಕಿಗೆ ಬರತ್ತಾವ. ಇದರಿಂದ ಎಷ್ಟು ಮಂದಿ ಷಡ್ಯಂತ್ರ ಐತೆ.
ಈ ಹಿಂದಕ್ಕೆ ಹುಬ್ಬಳ್ಳಿಯಾಗ ಇದ್ದು 3 ಜನ ಹೆಸರು ಕೊಟ್ಟಿದ್ದೆ. ಅವ್ರನ್ನೂ ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ, ಮತ್ತು ಎಕ್ಸ್ಪಾಂಡಿಂಗ್ ಆಗ್ಯಾರ ಅಂತ ಸುದ್ದಿ ಕೇಳಿದೆ. ಅವನು ಧೈರ್ಯನೂ ಅಲ್ಲ. ಇಷ್ಟು ದೊಡ್ಡ ಹುಬ್ಬಳ್ಳಿ ಒಳಗೆ ಯಾರೋ ರಾಜಾರೋಷವಾಗಿ ಹಾಡಾಗಲಿ ಅಂತ ಪ್ರತಿಷ್ಠಿತ ಕಾಲೇಜ್ನಾಗ ಮರ್ಡರ್ ಮಾಡ್ಬೇಕಂದ್ರೆ ಒಬ್ಬನ ಕೈಯಿಂದ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಪ್ರೀಪ್ಲ್ಯಾಂಡ್ ಆಗ್ಯದಾರ. ಚಲನವಲನ ಎಲ್ಲ ಕೂಡ ಅಬ್ಸರ್ವೇಷನ್ ಮಾಡ್ಯಾರ. ಆಕೆ ಯಾವ ಕಾರಣಕ್ಕೂ ಬಗ್ಲಾರ್ದಂಥ ಹೆಣ್ಮಗಳು ಇರೋದ್ರಿಂದ ಆಕಿನ ಜೀವನ ತಗೋಬೇಕಂತ ತೀರ್ಮಾನ ಮಾಡಿಸಿ ಅದಕ್ಕೆ ಪ್ರವೋಕ್ ಮಾಡ್ಯಾರ. ಎಲ್ಲರೂ ವಿರುದ್ಧ ಕ್ರಮ ಆಗ್ಬೇಕು. ಅವರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕಂತ. ಇನ್ನು ನೇಹಾ ಮನೆಗೆ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಭೇಟಿ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರು ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಮೃತ ನೇಹಾ ಕುಟುಂಬಕ್ಕೆ ಮುಖಂಡರು ಸಾಂತ್ವನದ ನುಡಿಗಳನ್ನು ಹೇಳಿದ್ದಾರೆ. ನಾಳೆ ಅರ್ಧ ದಿನ ಧಾರವಾಡ ಬಂದ್ಗೆ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ನಾಳೆ ಅರ್ಧ ದಿನ ಬಂದ್ಗೆ ಕರೆ ಕೊಡಲಾಗಿದೆ. ಫಯಾಜ್ ಕುಟುಂಬವೂ ಕೂಡ ಇದರಲ್ಲಿ ಶಾಮೀಲಾಗಿದೆ. ನೀವು ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಿರಂಜನ್ ಹಿರೇಮಠ ಅವ್ರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ನಿರಂಜನ್ ಕುಟುಂಬಕ್ಕೆ ನಟ ಪ್ರಥಮ್ ಕೂಡ ಇದೇ ಸಂದರ್ಭದಲ್ಲಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಎಲ್ಲ ಮಸೂತಿ ಇಮಾಮ್ರ ಗೊತ್ತಿರಲಿಲ್ಲ. ಈ ಮುಸ್ಲಿಂ ಸಮಾಜದಾಗ ಇಂಥ ಯಾವ ಒಂದು ದುಷ್ಟಶಕ್ತಿ ಹಿಂಗೆ ಕೆಲಸ ಮಾಡ್ತೈತಿ, ಅವ್ರಿಗೂ ಕೂಡ ಸಮಾಜಕ್ಕೆ ಕಳಂಕ ತರ್ತಾರಂತೇಳಿ. ಇವತ್ತು ಆ ಸಮಾಜಕ್ಕೆ ಕಳಂಕ ತರುವಂಥ ವ್ಯಕ್ತಿ ವಿಕೃತ ಭಾವನೆ ಇಟ್ಕೊಂಡು ಆ ಕೃತ್ಯನ ಎಸಗಿದ್ದಾರೆ. ಅವ್ರಿಗೆ ಪೂರ ನನಗಿಂತ ಜಾಸ್ತಿ ಅವರೇ ಖಂಡಿಸ್ತಾರೆ. ಅದ್ರ ಜೊತೆಗೆ ದೇಶವ್ಯಾಪ್ತಿ ಕೂಡ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ. ಆದರೂ ಇಂಥ ಒಂದು ದುರ್ಘಟನೆ ನಡಿಬಾರ್ದಾಗಿತ್ತು. ನನ್ನ ಮಂತನದಲ್ಲಿ ನಾನು ಎಲ್ಲರೂ ಕೂಡ ಜಾತ್ಯತೀತವಾಗಿ ನಡ್ಕೊಂಡಂಥ ವ್ಯಕ್ತಿ. ನನ್ನ ಮಂತನ ಆಗಲಿ, ನನ್ನ ಕುಟುಂಬ ಆಗಲಿ, ನನ್ನ ಉದ್ಯೋಗ ಆಗಲಿ, ನಾನು ಬೆಳೆದಂಥ ದಾರಿ ಕೂಡ ನಾನು ಇಂಥವ್ರು ಕೂಡ ಓದಬಾರ್ದಂತಿಲ್ಲ. ಇವತ್ತು ಸಮಾಜದ ಪೀರವರದಾರ, ಅವರು ನನ್ನ ಕ್ಲಾಸ್ಮೇಟ್, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರ. ಅವ್ರ ಕಾಲೇಜ್ನಲ್ಲೇ ನಾನು ಓದಿದ್ದು. ನನ್ನ ಜಿಲ್ಲಾ ಅಧ್ಯಕ್ಷರಾದ ಕಾಂಗ್ರೆಸ್ ಕಮಿಟಿ. ಅವರು ಮೇಯರ್ ಇದ್ದಾಗ, ಅವ್ರ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾಗ ಅವ್ರ ಜೊತೆಗೆ ನಾನು ಅಧ್ಯಕ್ಷ ಆಗಿದ್ದವು. ಎಲ್ಲ ಮುತಲ್ಲಿಗಳಿಗೂ ಗೊತ್ತು ನಾನು ಯಾವ ರೀತಿ ಅವ್ರ ಜೊತೆ ಸಂಬಂಧ ಇರ್ತಿ. ಅವ್ರ ಏರಿಯಾದಾಗ ಹೋದಾಗ ಅವ್ರು ಎಷ್ಟು ನನ್ನ ಎಲ್ಲಿ ಕಂಡಲ್ಲಿ ಸುತ್ತ ಸ್ವಾಗತ ಮಾಡಿ, ನಾನು ಕಾಣಲಿಲ್ಲ ಅಂದರೂ ದೂರಿಂದ ಕರೆದು ನನ್ನ ವೇದಿಕೆಗೆ ಕರೆಸಿ ಸನ್ಮಾನ ಮಾಡಿ ಕಳಿಸುವಂಥ ವ್ಯಕ್ತಿಗಳು. ನನಗೆ ಗೊತ್ತೇ ಇಲ್ಲ ಈ ಸಮಾಜದಾಗಿಂತ ದುಷ್ಟ ಶಕ್ತಿಗಳು ಇರ್ತಾರ, ನಾನು ದೂರ ಇರಬೇಕು ಅಥವಾ ನನ್ನ ಮಗಳು ದೂರ ಇರಬೇಕು. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬೆಳೆದು ಬಂದಂಥ ಮತ್ತೆ ನಮ್ಮದು ಮಗಳು ಕೂಡ ಹಂಗೆ ಅನ್ಯೋನ್ಯವಾಗಿ ಕೂಡಿ ಕಲಿತಿದ್ರು. ಯಾವಾಗ ಆಕೆಗೆ ಈ ಥರ ಬರೋದ್ರಿಂದ ಆಕೆ ಒಂದು ಸ್ವಲ್ಪ ಅದರಿಂದ ದೂರ ಬಡ್ಕೊಂತ ಬಂದು ಈ ವಿಕೃತ ಭಾವನೆ ತೋರಿಸಿತಾರ. ಆ ಒಂದು ಚಲನವಲನ ಆಕೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿತ್ತು ಅಂದಾಗ ಆಕೆ ಸರ್ಕೊಂತ ಬಂದು, ಯಾವಾಗ ಸರ್ಕೊಂತು ರಿಜೆಕ್ಟ್ ಮಾಡ್ಕೊಂತು ಆಕೆ ಸ್ಪಂದಿಸ್ಲಿಲ್ಲ. ಇಂಥ ವಿಕೃತ ಮನಸ್ಸನ್ನು ಅವರು ಮನದಲ್ಲಿ ಹಾಕ್ಕೊಂಡು ಮತ್ತೆ ಅವರು ಯಾರ್ಯಾರು ಅದಕ್ಕೆ ಸಹಯೋಗವನ್ನು ಮಾಡ್ಯಾರ. ಅವ್ರು ಯಾರು ಸಮಾಜದವರು ಸಪೋರ್ಟ್ ತೊಗೊಂಡು ಮಾಡಿದವರಲ್ಲ. ಸಮಾಜಕ್ಕೆ ಮತ್ತು ಆ ವಿಕೃತ ಭಾವನೆ ಇದ್ದವರಿಗೆ ನನಗೆ ಈ ಕುಲಂಕುಷವಾಗಿ ನನಗೆ ಕೆಲವೊಂದು ಮಾಹಿತಿ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ ಅಂತ ಅಧ್ಯಕ್ಷರು ಹೇಳ್ತಾರೆ ಮತ್ತು ಅನೇಕ ಮುಖಂಡರು ಹೇಳ್ತಾರೆ. ನಮ್ಮ ಮಹಾನಗರ ಪಾಲಿಕೆ ಒಳಗೂ ಕೂಡ ನಾವು ಮೈನಾರಿಟಿ ಏನು ಅಲ್ಪಸಂಖ್ಯಾತರ ಕಾರ್ಪೊರೇಟರ್ಸ್ ಅದೇವಿ, ಕೂಡೇ ಉಣ್ತೇವೆ, ನಾವು ಕೂಡೇ ತಿಂತೀವಿ. ಆ ಭಾವನೆ ಯಾರಿಗೂ ಬಂದಿಲ್ಲ. ನಿರಂಜನ್ ದೂರ ಇಡಬೇಕು, ಅವ ಹಿಂದೂ ಅದಾನ, ಅವ್ರು ಮುಸ್ಲಿಂ ಅದಾರ, ಅವ್ರಿಗೂ ಊಟ ಮಾಡಬಾರ್ದು ಅಂತ ನಮಗಿರಲಿಲ್ಲ. ಅದೇ ರೀತಿನೂ ನನ್ನ ಮಗಳು ಕೂಡ ಕಾಲೇಜ್ನಲ್ಲಿ ಬ್ಯಾಚ್ಮೆಂಟ್ ಆಗಿರೋದ್ರಿಂದ ಬೆರ್ತಿ ಒಪ್ಕೊಂತ ಹೋಗಿದ್ರು. ಈ ಒಂದು ವಿಕೃತ ಭಾವನೆ ಬಂದು ಆ ಕೃತ್ಯ ನೆಕ್ಸ್ಟ್ ಅವನು ಕೂಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.